ನಾನು ಅದನ್ನೇ ಹೇಳ್ತಾ ಇರೋದು, ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಹೊಸ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ ಇವರು. ಪರಿಷ್ಕರಣೆ ಹೆಸರಲ್ಲಿ ಹೊಸ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನಿಷ್ಠ ನಾನು ಹೇಳ್ತಾ ಇದ್ದೀನಿ ನಿಮಗೆ 40-60 ಲಕ್ಷ ಜನ ಆದರೂ ಡಿಲೀಟ್ ಆಗ್ತಾರೆ. ತಮಿಳ್ನಾಡಲ್ಲಿ ಬೇರೆ ಬೇರೆ ಕಡೆ ಏನಾಗಿದೆ, ಬದುಕಿರೋರನ್ನ ಸತ್ತಿರೋರು ಅಂತ ASDD ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಥವಾ ಒಂದೇ ಮನೇಲಿದ್ದು ಶಿಫ್ಟ್ ಆಗದೆ ಇರೋರ್ನು ಶಿಫ್ಟೆಡ್ ಅಂತ ಆ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಆಗಿದೆ. ಆಮೇಲೆ ನಿಮ್ಮನ್ನು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಹಾಕಿದ್ರೆ ನಿಮಗೆ ನೋಟಿಸ್ ಕೊಡಲ್ಲ ಅವರು, ನೀವೇ ಹೋಗಿ ನೋಡಬೇಕು ಆ ಲಿಸ್ಟಲ್ಲಿ. BLOಗೆ ಅವ್ರನ್ನ ಮ್ಯಾಪ್ ಮಾಡೋಕ್ಕೆ ಆಗ್ತಿಲ್ಲ, ಬಟ್ ಅವ್ರಿಗೆ ಟಾರ್ಗೆಟ್ ತುಂಬ ಇದೆ. BLOಗೆ ಮ್ಯಾಪಿಂಗ್ ಮುಗಿಸ್ಬೇಕು ಅಂತ. ಸೊ ಈ ಸೊಸೆನ ಅವರು 2002 ಲಿಸ್ಟಲ್ಲಿ ಸಿಕ್ಕಿಲ್ಲ, ಹಾಗಾಗಿ ಅವ್ರ ತಂದೆ ಅಥವಾ ತಾಯಿಗೆ ಮ್ಯಾಪ್ ಮಾಡಬೇಕು. ಬಟ್ ಅವ್ರ ತಂದೆ ಅಥವಾ ತಾಯಿನೂ ಇಲ್ಲಿಲ್ಲ, ಅವ್ರ ಮಾವನಿಗೆ ಮ್ಯಾಪ್ ಮಾಡಿಬಿಡ್ತಿದ್ದಾರೆ, ಅವ್ರ ಮಾವನಿಗೆ ಮಗಳಾಗಿ ಮ್ಯಾಪ್ ಮಾಡ್ತಾ ಇದ್ದಾರೆ. ಈಗ ಶೇಷಪ್ಪ ಅಂತಿದ್ರೆ ಒಂದು ಕಡೆ SC SA PPA ಅಂತ ಇರ್ಬೋದು, ಇನ್ನೊಂದು ಕಡೆ SC SHA PPA ಅಂತ ಇರ್ಬೋದು, ಅಥವಾ 1P ತೆಗೆದುಬಿಟ್ಟಿರ್ಬೋದು, ಅಥವಾ ಏಜ್ ರೆಕಾರ್ಡ್ ಮಾಡಬೇಕಾದ್ರೆ ಅವ್ರು ತಪ್ಪು ಮಾಡಿರ್ತಾರೆ. ನಾವು ಮಾಡದೇ ಇರೋ ತಪ್ಪಿಗೆ ಇವತ್ತು ನಾವು ದಂಡ ಕಟ್ಟಬೇಕಾಗುತ್ತೆ. ನಮ್ಮ ಮತದಾನದ ಹಕ್ಕನ್ನೇ ಕಳ್ಕೊಬೇಕಾಗಿರೋಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈ SIR ಇಂದ. ನಮಗೆ ಫುಲ್ ತಯಾರು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರು ರೂಲ್ಸ್ ಬದಲಾಯಿಸ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರಲಿಲ್ಲ, ವೆಸ್ಟ್ ಬೆಂಗಾಲ್ದಲ್ಲಿ ತಂದರು. ವೆಸ್ಟ್ ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದಾಗ 4 ಕ್ಯಾಟಗರೀಸ್ ಇತ್ತು, ಈಗ 10 ಕ್ಯಾಟಗರೀಸ್ ಮಾಡಿದ್ದಾರೆ. ಸೊ ನೀವು ಹೆಂಗೆ ಫುಲ್ ತಯಾರಾಗೋಕ್ಕಾಗುತ್ತೆ? ಫುಲ್ ತಯಾರಾಗೋಕ್ಕಾಗಲ್ಲ. ಸೊ ಹಾಗಾಗಿ ಆತಂಕ ಪಡೋವಂಥದ್ದು ಸಹಜ. ನೀವು ನನಗೆ ಪರಿಹಾರ ಕೊಡಿ ಅಂದರೆ ನಾನು ಹೆಂಗೆ ಕೊಡಲಿ ಪರಿಹಾರ ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಆ ಥರ ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಪರಿಹಾರ ಇಲ್ಲದೇ ಇರೋಂಥ ವ್ಯವಸ್ಥೆ ಸೃಷ್ಟಿ ಮಾಡಿ ಮತದಾರರನ್ನ ತೆಗಿಲಿಕ್ಕೋಸ್ಕರ ಇದು ಮಾಡಿದ್ದಾರೆ. ಒಂದು ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ, ಚುನಾವಣಾ ಆಯೋಗ ನಮ್ಮ ಮಾತು ಕೇಳ್ತಾ ಇಲ್ಲ. ಅಂತಿಮ ಏನು ಅಂತ ನನ್ನ ಪ್ರಶ್ನೆ. ಅಂತಿಮ ಏನು ಅಂತ ಹೇಳಿದ್ರೆ ಜನರು ಏನು ಮಾಡಬೇಕು? ಬೀದಿಗೆ ಇಳಿದು ಹೋರಾಟ ಮಾಡಿ. SIR ಪ್ರಕ್ರಿಯೆ ಆರಂಭವಾಗಿದೆ, ಆದರೆ ಜನಸಾಮಾನ್ಯರಿಗೆ ಇನ್ನೂ ಗೊಂದಲ ಮುಂದುವರೆದಿದೆ. ಅಂದರೆ 2002ರಲ್ಲಿ ನನ್ನ ವೋಟರ್ ID ನನ್ನ ಹೆಸರಿತ್ತು ವೋಟರ್ ಲಿಸ್ಟ್ನಲ್ಲಿ, ಆದರೆ ನಾನು ಮತ್ತೆ ಡಾಕ್ಯುಮೆಂಟ್ ಕೊಡಬೇಕಾ? ಅಥವಾ 2002ರ ವೋಟರ್ ಲಿಸ್ಟ್ನಲ್ಲಿ ನನ್ನ ಹೆಸರಿರಲಿಲ್ಲ, ನಾನು ಯಾವ ಡಾಕ್ಯುಮೆಂಟ್ ಕೊಡಬೇಕು? ಹೇಗೆ ಅದನ್ನು ಸಂಗ್ರಹಿಸೋದು? ಈಗಿನ ನನ್ನ ಸ್ಥಿತಿಯನ್ನು ಇಂಥ ಸಮಸ್ಯೆಗಳು ಬಹಳಷ್ಟು ಜನ ಮಾತಾಡ್ತಾರೆ, ಮತ್ತು ಸ್ಪಷ್ಟತೆ ಸಿಗ್ತಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ವಿಷಯದಲ್ಲಿ ಅಧ್ಯಯನಶೀಲರಾಗಿ ನಮ್ಮ ಜೊತೆಯಲ್ಲಿ ಬಂದು ಕೂತಿದ್ದಾರೆ ವಿನಯ್ ಶ್ರೀನಿವಾಸರವರು, ವಕೀಲರಾಗಿದ್ದಾರೆ, ಹಾಗೆ ನನ್ನ ಮತ ನನ್ನ ಹಕ್ಕು ಸಂಘಟನೆಯ ಸದಸ್ಯರಾಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 2002ರಲ್ಲಿ ನನ್ನ ಪಟ್ಟಿಯಲ್ಲಿ ನನ್ನ ಹೆಸರಿದೆ, ಆದರೂ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾ? ಸರ್, ಮೊದಲನೇದಾಗಿ ಮತದಾರರು ತಮ್ಮ ಮತದಾನದ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಥ ಮಾಡ್ಕೋಬೇಕು. SIR ಬಂದುಬಿಟ್ಟು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಇದು ಇಡೀ ಮತದಾರರ ಪಟ್ಟಿನ ಹೊಸದಾಗಿ ತಯಾರು ಮಾಡ್ತಾ ಇದ್ದಾರೆ, ಆಯಿತಾ? ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದರೆ SIRಲ್ಲಿ ಏನೇನಾಗುತ್ತೆ ಅಂತ ಹೇಳಬೇಕಾಗತ್ತೆ. SIRನ ಮೊದಲನೇ ಹಂತ ಅದು ಈ ತಿಂಗಳ ಕೊನೆಯಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗುತ್ತೆ. ಮೊದಲನೇ ಹಂತ ಎನ್ಯೂಮರೇಷನ್ ಫೇಸ್ ಅಂತ ಕರೀತಾರೆ. ಆ ಹಂತದಲ್ಲಿ ರಾಜ್ಯದ ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ BLO ಅವರು ಪ್ರತಿ ಮನೆಗೂ ಭೇಟಿಯಾಗಿ ಒಂದು ಎನ್ಯೂಮರೇಷನ್ ಫಾರ್ಮ್ನ ಕೊಡ್ತಾರೆ, 2 ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ ಕೊಟ್ಟಾಗ ನೀವು ಅದನ್ನು ಪ್ರತಿಯೊಬ್ಬರು ಅಂದರೆ ಅಡಲ್ಟ್ ವಯಸ್ಕರು 18 ಮೇಲಾಗಿರೋರು ಆ ಫಾರ್ಮ್ ತುಂಬಿಸಿ ಕೊಡಬೇಕಾಗತ್ತೆ ಅವ್ರಿಗೆ. ಆ ಫಾರ್ಮಲ್ಲಿ ಏನಿರಬೇಕು ಅಂತ ಹೇಳಿದರೆ ಈಗಿನ ಡೀಟೇಲ್ಸ್, ವಯಸ್ಸು, ಹೆಸರು, ತಂದೆ ಅಥವಾ ತಾಯಿ ಅಥವಾ ಗಂಡ ಏನಿದೆಯೋ ಅದೆಲ್ಲ ಹಾಕಿ 2002ರಲ್ಲಿ ಅವ್ರು ಎಲ್ಲಿದ್ದರು, ಇದೇ ಬೂತಲ್ಲಿ ಇದ್ದರೆ ಇದೇ ಬೂತು, ಆ 2002 ಡೀಟೇಲ್ಸು ಆ ಮತದಾರರ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಏನಿತ್ತು, ಪಾರ್ಟ್ ನಂಬರ್ ಏನಿತ್ತು ಅಂತ ತುಂಬಿಸ್ಬೇಕು. ತುಂಬಿಸಿದ ಮೇಲೆ BLO ಅವರು ಮತ್ತೊಂದು ಸತಿ ಬರ್ತಾರೆ, ಮತ್ತೊಂದು ಸತಿ ಬಂದು ಫಾರ್ಮ್ ಈಸ್ಕೊತಾರೆ. ಒಂದು ಫಾರ್ಮು ವಾಪಸ್ ಕೊಡ್ತಾರೆ, ಅಕ್ನಾಲೇಜ್ಮೆಂಟ್ ಹಾಕಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಅಕ್ನಾಲೇಜ್ಮೆಂಟ್ ಮಾಡಿ ಕೊಡ್ತಾರೆ. ಅದನ್ನು ಭದ್ರವಾಗಿ ಇಟ್ಕೋಬೇಕು. ಇದು 1 ತಿಂಗಳು ನಡೆಯುತ್ತೆ. ಈ ಹಂತದ ನಂತರ ನೆಕ್ಸ್ಟ್ ಹಂತದಲ್ಲಿ 2 ಲಿಸ್ಟು ಪ್ರಕಟಣೆ ಆಗುತ್ತೆ. ಒಂದು ಡ್ರಾಫ್ಟ್ ಲಿಸ್ಟ್ ಅಥವಾ ಕರಡು ಪಟ್ಟಿ, ಇನ್ನೊಂದು ASDD ಲಿಸ್ಟ್ ಅಂತ, ಆಬ್ಸೆಂಟ್, ಶಿಫ್ಟ್, ಡೂಪ್ಲಿಕೇಟ್, ಡೆಡ್. ಅಂದರೆ ಅಕಸ್ಮಾತ್ BLO ನಿಮ್ಮ ಮನೆಗೆ ಬಂದಾಗ ನೀವಿರಲಿಲ್ಲ, ಅಥವಾ ನೀವು ಮನೆಗೆ ಶಿಫ್ಟ್ ಆಗಿಬಿಟ್ಟಿದ್ದೀರಾ, ಈಗ ಇನ್ಮೇಲೆ ಇಲ್ಲಿಲ್ಲ, ಅಥವಾ ಸತ್ತೋಗಿರೋರ ಹೆಸರು, ಡೂಪ್ಲಿಕೇಟ್ ಎಂಟ್ರಿ, ಇಲ್ಲೂ ಇದೆ, ಆಂಧ್ರದಲ್ಲೂ ಇದೆ, ಇಲ್ಲೂ ಇದೆ, ಹರಿಯಾಣದಲ್ಲೂ ಇದೆ, ಆ ಥರದವ್ರದ್ದು ಲಿಸ್ಟು. ಸೊ ಈ ಡ್ರಾಫ್ಟ್ ಲಿಸ್ಟು ASDD ಲಿಸ್ಟು 2 ಪ್ರಕಟಣೆ ಆಗುತ್ತಲ್ಲ. ಈ ಡ್ರಾಫ್ಟ್ ಲಿಸ್ಟಲ್ಲಿ ಇರೋರು ಸ್ವಲ್ಪ ಮಟ್ಟಕ್ಕೆ ಒಂದು ಭದ್ರತೆ ಇದೆ ಅಂತ ಅನ್ಕೋಬೋದು. ಡ್ರಾಫ್ಟ್ ಲಿಸ್ಟಲ್ಲಿ ನನ್ನ ಹೆಸರು ಬಂದಿದೆ ಅಂದರೆ ಸ್ವಲ್ಪ ಮಟ್ಟಕ್ಕೆ ಭದ್ರತೆ ಇದೆ ಅಂತ ಅನ್ಕೋಬೋದು. ASDD ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಬಂದರೆ ಆಗ ನೀವು ನಿಮ್ಮ BLOಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇನ್ನೊಂದು ಫಾರ್ಮ್ ತುಂಬಿಸ್ಬೇಕಾಗುತ್ತೆ. ತಮಿಳ್ನಾಡಲ್ಲಿ ಬೇರೆ ಬೇರೆ ಕಡೆ ಏನಾಗಿದೆ, ಬದುಕಿರೋರನ್ನ ಸತ್ತಿರೋರು ಅಂತ ASDD ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ, ಅಥವಾ ಒಂದೇ ಮನೇಲಿದ್ದು ಶಿಫ್ಟ್ ಆಗದೆ ಇರೋರನ್ನು ಶಿಫ್ಟೆಡ್ ಅಂತ ಆ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಆಗಿದೆ. ಆಮೇಲೆ ನಿಮ್ಮನ್ನು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಹಾಕಿದ್ರೆ ನಿಮಗೆ ನೋಟಿಸ್ ಕೊಡಲ್ಲ ಅವರು, ನೀವೇ ಹೋಗಿ ನೋಡಬೇಕು ಆ ಲಿಸ್ಟಲ್ಲಿ. ನೀವು ಸತ್ತೋಗಿದ್ದಾರೆ, ನೀವು ನೋಟಿಸ್ ಕೊಡೋದು ಹೇಗೆ? ಅಲ್ಲ, ನಾವು ಸತ್ತೋಗಿರೋದು ಬಿಡಿ, ಈಗ ಶಿಫ್ಟೆಡ್
ಹಾಂ, ಅವ್ರಿಗೆ ಆ ASTD ಲಿಸ್ಟಲ್ಲಿ ಹಾಕೋಕ್ಕೆ ಮುಂಚೆ ನಿಮಗೆ ಕೊಡೋದಿಲ್ಲ, ನೋಟಿಸ್ ಕೊಡೋದಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ASTD ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದರೆ ನೀವೇ ಹೋಗಿ ನೋಡ್ಕೋಬೇಕು. ನಾನು ಹೇಳಿದ್ನಲ್ಲ, ಬದುಕಿರೋರ್ಗು ಆ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಡ್ರಾಫ್ಟ್ ಲಿಸ್ಟು ಏನು ನಿಮ್ಗೇನು ಹೇಳೋದಿಲ್ಲ, ಒಟ್ನಲ್ಲಿ ನಾವೇ ಹೋಗಿ ನೋಡಬೇಕು. ಆನ್ಲೈನಲ್ಲಿ ಲಿಸ್ಟ್ ಹಾಕಿರ್ತಾರೆ, ಮತ್ತು ಬೇರೆ ಬೇರೆ ಅದು ವಾರ್ಡ್ ಆಫೀಸಲ್ಲ ಎಲ್ಲಾದರೂ ಹಾಕಿರ್ತಾರೆ, ಹೋಗಿ ನಾವು ನೋಡಬೇಕಾಗತ್ತೆ ಲಿಸ್ಟು. ಸೊ ಅದು ಫಸ್ಟು ಕೆಲಸ ಎನ್ಯೂಮರೇಷನ್ ಫೇಸಲ್ಲಿ ಪ್ರತಿಯೊಬ್ಬರು ಫಾರ್ಮ್ ತುಂಬಿಸಿ ಕೊಡಬೇಕು. ನೀವು ಫಾರ್ಮೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಡ್ರಾಫ್ಟ್ ಲಿಸ್ಟಲ್ಲಿ ಬರೋದ ASTD ಲಿಸ್ಟಲ್ಲಿ ಹಾಕ್ಬಿಡ್ತಾರೆ. ನೀವು ಫಾರ್ಮ್ ಕೊಟ್ಟಿಲ್ಲ ಅಂದರೆ ಅವ್ರ ಮನೆಗೆ ಬಂದಾಗಿ ನೀವಿಲ್ಲ ಅಂದರೆ ಆನ್ಲೈನು ತುಂಬಿಸ್ಬೋದು. ಬಟ್ ಎಷ್ಟು ಜನ ಬಡವರಿಗೆಲ್ಲ ಆನ್ಲೈನ್ ತುಂಬ್ಸೋಕ್ಕಾಗುತ್ತೆ, ಅವರೆಲ್ಲ ಮನೆಗೆ ಬರಬೇಕು. ಮತ್ತು BLO 3 ಸತಿ ಬರ್ತಾರೆ ನಿಮ್ಮ ಮನೆಗೆ. ಆ 3 ಸತಿಲಿ 1 ಸತಿ ನೀವು ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಫಾರ್ಮ್ ಕೊಡೋದಿಲ್ಲ ಅಥವಾ ಈಸ್ಕೊಳ್ಳೋದಿಲ್ಲ, ಆಮೇಲೆ ನಿಮಗೆ ಸಮಸ್ಯೆ ಆಗುತ್ತೆ. ಬಟ್ ಇದರಿಂದ ಏನಾಗ್ತಾ ಇದೆ, ಬೇರೆ ರಾಜ್ಯಗಳಲ್ಲಿ, ಈಗ ಗುಜರಾತು, ಮಧ್ಯಪ್ರದೇಶಲ್ಲೆಲ್ಲ ವಲಸೆ ಕಾರ್ಮಿಕರಿಗೆ ತುಂಬ ಏಟಾಗಿದೆ. ಯಾಕಂದರೆ ಅವ್ರು ರಾಜ್ಯ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ ಸೀಸನಲ್ಲಿ, ಅಗ್ರಿಕಲ್ಚರಲ್ ವರ್ಕರ್ಸ್. ಈಗ ನೋಡಿ, ಈಗ ಕರ್ನಾಟಕದಲ್ಲಿ ಜುಲೈಯಲ್ಲಿ ಬರ್ತಾರೆ. ಜುಲೈಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಜೋರಾಗಿ ಕೃಷಿ ನಡೀತಿರ್ಬೋದು. ಸೊ ರಾಯಚೂರಲ್ಲಿರೋರು ಬೇರೆ ಎಲ್ಲೋ ಹೋಗಿರ್ಬೋದು ಅಲ್ವಾ, ಅಥವಾ ಕೋಲಾರಲ್ಲಿರೋರು ಇನ್ನೊಂದು ಕಡೆ ಹೋಗಿರ್ಬೋದು. ಅವರು 3 ಸತಿ ಬಂದಾಗಲೂ ಇವ್ರು ಇರೋದಿಲ್ಲ. ಸೊ ಅವ್ರು ಹಾಗಾಗಿ ಮತದಾರರಾಗಿದ್ರೂ ಸಹ ಇವ್ರು 3 ಸತಿ ಬಂದಾಗಲೂ ಅವ್ರು ಇಲ್ಲ ಅಂಥೇಳಿ ಅವ್ರ ಹೆಸರನ್ನ ಆಬ್ಸೆಂಟು ಅಥವಾ ಶಿಫ್ಟೆಡ್ಡು ಆ ಲಿಸ್ಟ್ಗೆ ಹಾಕಿಬಿಡ್ತಾರೆ. ಆಮೇಲೆ ಇವ್ರು ಗೊತ್ತೂ ಆಗೋದಿಲ್ಲ ಆ ಲಿಸ್ಟ್ಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ಫುಲ್ ಡಿಲೀಟೇ ಆಗಿಬಿಡ್ತೀರ. ಸೊ ನಿಮ್ದು ಏನೇ ಫಾಲ್ಟ್ ಇಲ್ಲ ಅಂದ್ರೂ, ನಿಮ್ಮ ಹತ್ರ ದಾಖಲಾತಿ ಇದ್ರೂ ನೀವು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ BLO ನಿಮ್ಮ ಮನೆಗೆ ಬಂದಾಗ ನೀವು ಇಲ್ಲ ಅಂತ ಹೇಳಿದ್ರೆ, ಸಪೋಸ್ ಡ್ರಾಫ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ, ನೀವು ಸೇಫಾ ಅಂತ ಹೇಳಿದ್ರೆ 2002 ಲಿಸ್ಟ್ ಜೊತೆ ನಿಮ್ಮದು ಮ್ಯಾಪಿಂಗ್ ಆಗಿದ್ದರೆ ಒಂದು ಲೆವೆಲ್ಗೆ ನೀವು ಸೇಫ್. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ. 2002ರಲ್ಲಿ ನಾನು ಶಾಂತಿನಗರಲ್ಲಿದ್ದೆ. ಸೊ ನನ್ನ BLOಗೆ ಈಗ 2002 ಜಯನಗರ್ ಲಿಸ್ಟ್ ನೋಡಿದ್ರೆ ನಾನು ಸಿಗೋದಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಶಾಂತಿನಗರಲ್ಲಿದ್ನೋ, ಗಾಂಧಿನಗರಲ್ಲಿದ್ನೋ, ಹಾವೇರಿಲಿದ್ನೋ, ಅವ್ರಿಗೇನು ಗೊತ್ತು. ನಾನೇ 2002 ಎಲ್ಲಿದ್ದೆ ನಾನು ತೆಗೆದು ಆ ಮತದಾರರ ಪಟ್ಟಿಯಲ್ಲಿ ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲ ತೆಗೆದು ನಾನು BLO ಕಳಿಸ್ಬೇಕು. ಕಳಿಸಿದ್ರೆ ಅವ್ರು ಮ್ಯಾಪಿಂಗ್ ಮಾಡ್ಬೋದು. ಕಳಿಸಿಲ್ಲ ಅಂತ ಹೇಳಿದರೆ ಅವ್ರು ಮ್ಯಾಪಿಂಗ್ ಮಾಡೋದಿಲ್ಲ. ಮ್ಯಾಪಿಂಗ್ ಆಗದೇ ಇರೋರು ಇರ್ತಾರಲ್ಲ, ಮ್ಯಾಪಿಂಗ್ ಆಗಿಲ್ಲ ಬಟ್ ಫಾರ್ಮ್ ತುಂಬಿಸಿ ಕೊಟ್ಟಿದ್ದಾರೆ, ಅವ್ರ ಹೆಸರು ಡ್ರಾಫ್ಟ್ ಲಿಸ್ಟಲ್ಲಿ ಬರುತ್ತೆ, ಅಂಥವ್ರಿಗೆ ನೋಟಿಸ್ ಬರುತ್ತೆ. ಅಂಥವರು ಈ 11 ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟ್ನ ಕೊಡಬೇಕು. ಏನದು 11 ಡಾಕ್ಯುಮೆಂಟ್ ಅಂದರೆ, ಯಾವುದೇ ಒಂದು ಪೆನ್ಷನ್ ಪೇಮೆಂಟ್ ಆರ್ಡರು, ID ಕಾರ್ಡು, ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, PSUದು, ಅಥವಾ LIC, ಬ್ಯಾಂಕು, ಪೋಸ್ಟ್ ಆಫೀಸ್ 1987 ಹಿಂದೆ ಕೊಟ್ಟಿರೋಂಥ ID ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಮೆಟ್ರಿಕ್ಯುಲೇಷನ್ ಅಥವಾ ಎಜುಕೇಷನಲ್ ಸರ್ಟಿಫಿಕೇಟ್, ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಕೊಟ್ಟಿರೋದು, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು, ಅಥವಾ ಫಾರೆಸ್ಟ್ ರೈಟ್ಸ್ ಅರಣ್ಯ ಹಕ್ಕು ಸರ್ಟಿಫಿಕೇಟು, OBC, SC, ST ಆರ್ ಎನಿ ಕಾಸ್ಟ್ ಸರ್ಟಿಫಿಕೇಟು, ಅಸ್ಸಾಂನವ್ರಿಗೆ NRC ಇತ್ತು, ಅದು ಇಲ್ಲಿ ಲೆಕ್ಕ ಇಲ್ಲ, ಫ್ಯಾಮಿಲಿ ರಿಜಿಸ್ಟರು, ಸರ್ಕಾರದಿಂದ ಏನಾದರೂ ಮನೆ ಅಥವಾ ಭೂಮಿ ಮಂಜೂರಾಗಿದ್ದರೆ ಅಂಥ ಭೂಮಿ ಮಂಜೂರು ಪತ್ರ, ಈ 11 ಡಾಕ್ಯುಮೆಂಟು ಕೊಡಬೇಕು. ನೀವು 2002 ಜೊತೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಎನ್ಯೂಮರೇಷನ್ ಫಾರ್ಮ್ ತುಂಬಿಸಿದ್ರೂ ಸಹ ಈ 11 ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟ್ ಕೊಡಬೇಕು. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಇದು ಹೆಂಗೆ ಅಂತ ಹೇಳಿದ್ರೆ, ನೀವು 1987ಗಿಂತ ಹಿಂದೆ ಹುಟ್ಟಿದವರಾಗಿದ್ದರೆ ಈ ಒಂದು ಡಾಕ್ಯುಮೆಂಟ್ ಕೊಡಬೇಕು. ನೀವು 87ಇಂದ 2004 ಮಧ್ಯದಲ್ಲಿ ಹುಟ್ಟಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಒಬ್ಬರು ದಾಖಲೆ ಕೊಡಬೇಕು. ನೀವು 2004 ಆದಮೇಲೆ ಹುಟ್ಟಿದವರಾಗಿದ್ದು ನಿಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ದಾಖಲಾತಿನೂ ಕೊಡಬೇಕು, ನಿಮ್ಮ ತಂದೆ ತಾಯಿಗೂ ಈ ದಾಖಲಾತಿ ಕೊಡಬೇಕಾಗುತ್ತೆ. ಈ ರೀತಿ ಇರೋದು. ಇನ್ನೊಂದು ನಿಮ್ಮ ಪ್ರಶ್ನೆ ಬರ್ಬೋದು, ಈಗ 2002 ನನ್ನ ವಯಸ್ಸು 46, ಸೊ ನಾನು 2002 ಮತದಾರ ಆಗಿದ್ದೆ. ಈಗ ಯಾರೋ ಒಬ್ಬರು ವಯಸ್ಸು 31 ಇರುತ್ತೆ, 2002 ಆಬ್ವಿಯಸ್ಲಿ ಅವ್ರಿಗೆ 18 ಆಗಿರಲಿಲ್ಲ. ಅಂಥವ್ರ ಗತಿ ಏನಾಗುತ್ತೆ, ಅಂಥವ್ರದ್ದು ಮ್ಯಾಪಿಂಗ್ ಆಗಲ್ಲ 2002, ಬಟ್ ಅಂಥವ್ರು ಅವ್ರ ತಂದೆ ಅಥವಾ ತಾಯಿ ಜೊತೆ ಮ್ಯಾಪಿಂಗ್ ಆಗುತ್ತೆ, ಅಥವಾ ಅವ್ರ ಅಜ್ಜ ಅಥವಾ ಅಜ್ಜಿದು ಅವ್ರ ಡೀಟೇಲ್ಸ್ 2002 ತೆಗಿಬೇಕು. ಬಟ್ 2002 ಇದೇ ಕ್ಷೇತ್ರದಲ್ಲಿ ಇರಬೇಕು ಅಂತಿಲ್ಲ, ಎಲ್ಲಾದರೂ ಇರ್ಬೋದು ಭಾರತದಲ್ಲಿ ಮತದಾರರಾಗಿ, ಬಟ್ ಅದರದ್ದು ಇರಬೇಕು. ಮತ್ತು ಇರಬೇಕು ಮಾತ್ರ ಅಲ್ಲ, ಅದರದ್ದು ಆ ಲಿಸ್ಟು ನೀವು ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲ ತೆಗೆದು ನಿಮ್ಮ BLO ಕೊಡಬೇಕು. ನಿಮ್ಮ BLO ಹುಡುಕೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರ್ಯಾರು ಎಲ್ಲೆಲ್ಲಿದ್ದರು ಅಂತ. ನೀವು ತೆಗೆದು ಹುಡುಕಿ ಕೊಡಬೇಕು. ನೀವು ತೆಗೆದು ಹುಡುಕ್ಬೇಕು ಅಂತ ಹೇಳಿದ್ರೆ ಆನ್ಲೈನೇ ಹುಡುಕಬೇಕು. ಆನ್ಲೈನ್ ಎಷ್ಟು ಜನಕ್ಕೆ ಹುಡುಕೋಕ್ಕಾಗತ್ತೆ ಅದು ಗೊತ್ತಿಲ್ಲ ಅಲ್ವಾ. ಈಗ ಯಾರೋ ವಲಸೆ ಕಾರ್ಮಿಕರು, ಸ್ಲಮ್ ನಿವಾಸಿಗಳು, ಬೀದಿ ವ್ಯಾಪಾರಿಗಳು, ಎಲ್ಲರಿಗೂ ಏನು ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಲ್ಲ. ಅವ್ರು 2002ರಲ್ಲಿ ಹೆಂಗೆ ಹುಡ್ಕೊಂಡು ಬರೋದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಫುಲ್ ಆಗಿಲ್ಲ. ಒಂದು ಎರಡನೇದು ಇನ್ನೊಂದು ವಿಷಯ ಆಗಿದೆ ನಿಮ್ಗೆ ಹೇಳಬೇಕು. ಈಗ ಸಪೋಸ್ ಮಹಿಳೆ ಒಬ್ರು ಇರ್ತಾರೆ, 2002ನಲ್ಲಿ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಇದ್ದರು. ಆಮೇಲೆ 2007ನಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಜಯನಗರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸೊ ಈಗ ಜಯನಗರ ಕ್ಷೇತ್ರದಲ್ಲಿ ಅವ್ರ ಹೆಸರನ್ನ 2002 ಹುಡುಕಿದ್ರೆ ಸಿಗಲ್ಲ, ಯಾಕಂದರೆ ಅವರು ಮದುವೆಗೆ ಮುಂಚೆ ಬೇರೆ ಕಡೆ ಇದ್ರಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ BLOಗೆ ಅವ್ರನ್ನ ಮ್ಯಾಪ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಅವ್ರಿಗೆ ಟಾರ್ಗೆಟ್ ತುಂಬ ಇದೆ, BLOಗೆ ಮ್ಯಾಪಿಂಗ್ ಮುಗಿಸ್ಬೇಕು ಅಂತ. ಸೊ ಈ ಸೊಸೆನ
ಅವರು 2002 ಲಿಸ್ಟಲ್ಲಿ ಸಿಕ್ಕಿಲ್ಲ, ಹಾಗಾಗಿ ಅವ್ರ ತಂದೆ ಅಥವಾ ತಾಯಿಗೆ ಮ್ಯಾಪ್ ಮಾಡಬೇಕು. ಬಟ್ ಅವ್ರ ತಂದೆ ಅಥವಾ ತಾಯಿನೂ ಇಲ್ಲಿಲ್ಲ, ಅವ್ರ ಮಾವನಿಗೆ ಮ್ಯಾಪ್ ಮಾಡಿಬಿಡ್ತಿದ್ದಾರೆ, ಅವ್ರ ಮಾವನಿಗೆ ಮಗಳಾಗಿ ಮ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಸೊಸೆನ ಒಬ್ಬ ವ್ಯಕ್ತಿಯ ಮಗಳಾಗಿ, ಸೊಸೆ ಆಗಲ್ಲ ಮಗಳಾಗಿ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅವ್ರ ಮ್ಯಾಪಿಂಗ್ ಟಾರ್ಗೆಟ್ ಮುಗಿಸೋದಕ್ಕೋಸ್ಕರ. ಇದು ಕರ್ನಾಟಕದಲ್ಲಿ ತುಂಬ ಕಡೆ ಆಗಿದೆ. ಇದು ನಾಳೆ ನೆಕ್ಸ್ಟ್ ಫೇಸಲ್ಲಿ ಇದು ಪ್ರಾಬ್ಲಮ್ ಆಗ್ಬೋದು. ಟೈಮ್ಸ್ ಆಫ್ ಇಂಡಿಯಲ್ಲಿ ವರದಿಯಾಗಿರೋಂಥ ಪ್ರಕಾರ ನಿಮ್ಮದು ಮ್ಯಾಪ್ ಆಗಿದ್ದು ಡ್ರಾಫ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದೂ ಈ 10 ಕಾರಣಗಳಿಗೆ ನಿಮಗೆ ನೋಟಿಸ್ ಕೊಡ್ಬೋದು. ಏನು, ಪೇರೆಂಟ್ಗೂ ಚೈಲ್ಡ್ಗೂ ಏಜ್ ಗ್ಯಾಪ್ 50 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ, ಲೆಸ್ ದೆನ್ 15 ಇಯರ್ಸ್ ಗ್ಯಾಪ್ ಬಿಟ್ವೀನ್ ಪೇರೆಂಟ್ ಆ್ಯಂಡ್ ಚೈಲ್ಡ್, 50ಗಿಂತ ಜಾಸ್ತಿ ಅಥವಾ 15ಗಿಂತ ಕಡಿಮೆ, ಅಥವಾ ಒಬ್ಬರೇ ಪೇರೆಂಟ್ಗೆ 6 ಜನಕ್ಕಿಂತ ಜಾಸ್ತಿ ಮ್ಯಾಪ್ ಆಗಿದ್ದರೆ, ಮತ್ತು ಇಬ್ಬರು ಮಕ್ಕಳಿಗೆ ಸೇಮ್ ಅಣ್ಣ ತಮ್ಮಂದರು ಅಕ್ಕ ತಂಗಿ ಅಥವಾ ಅವ್ರಿಗೆ ಏಜ್ ಗ್ಯಾಪಲ್ಲಿ 9 ಮಂತ್ಸ್ಗಿಂತ ಕಡಿಮೆ ವ್ಯತ್ಯಾಸ ಇದ್ದರೆ, ಅಥವಾ 2002ಲಿ ಸಪೋಸ್ ಈಗ ನನಗೆ 46, 2002ಲಿ ಎಷ್ಟಿರ್ಬೇಕು ನನಗೆ 22, ಅಕಸ್ಮಾತ್ 2002 ನನಗೆ 25 ಅಂತಿದ್ದು ಈಗ 46 ಅಂತಿದ್ರೆ ಅದು ಇದಾಗುತ್ತಲ್ಲ, ಅದಿದ್ರೂ ನಿಮಗೆ ನೋಟಿಸ್ ಕೊಡುತ್ತೆ. ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಏಜ್ ಡಿಫ್ರೆನ್ಸ್ 40 ಇಯರ್ಸ್ಗಿಂತ ಕಡಿಮೆ ಇದ್ದರೆ, ಫಾದರ್ಸ್ ನೇಮ್ ಮಿಸ್ ಮ್ಯಾಚ್ ಇದ್ದರೆ, ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇದ್ದರೆ, ಈ ಥರದ್ದೆಲ್ಲ ಆದ್ರೂ ನೋಟಿಸ್ ಬರುತ್ತೆ ನಿಮಗೆ. ಬಟ್ ನಾವೇನು ಹೇಳ್ತಾ ಇರೋದು, ಇದಕ್ಕೆಲ್ಲ ಕಾರಣ ನಾವು ಆಗಿಲ್ಲದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಂದು ನೋಡಿ, 2002 ನನ್ನ ಹೆಸರು KS ವಿನಯ್ ಗುಪ್ತಾ ಅಂತಿದೆ, ನನ್ನ ಹೆಸರು KS ವಿನಯ್, ನಾನೇನು ಅವ್ರಿಗೆ ಗುಪ್ತಾ ಸೇರಿಸಿ ಅಂತ ಹೇಳಿಲ್ಲ. ಈಗ ಅವ್ರು ಸೇರಿಸ್ಬಿಟ್ಟಿದ್ದಾರೆ, ಈಗ ನಂದು ಮಿಸ್ ಮ್ಯಾಚ್ ಆಗುತ್ತೆ, ಈಗ ನನಗೆ ನೋಟಿಸ್ ಕೊಡ್ತಾರೆ, ನನ್ನ ತಪ್ಪದು. ಅವ್ರು 2002 ಮಾಡಿರೋ ಮಿಸ್ಟೇಕ್ಗೆ ನನಗೆ ಇವತ್ತು ನೋಟಿಸ್ ಬಂದು ನನಗೆ ಇದು ಮಾಡಬೇಕಾಗುತ್ತೆ. ಆಯಿತು, ನಾನೇನೋ ಲಾಯರು, ನನಗೆ ನೋಟಿಸ್ ಬಂದರೂ ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ಏನೋ ಮಾಡ್ತೀನಿ. ಬಟ್ ಎಷ್ಟೋ ಜನರು ಬಡವರು, ಅವ್ರ ಸ್ಪೆಲ್ಲಿಂಗ್ ಎಲ್ಲ ಒಂದೊಂದು ಇರುತ್ತೆ ಅಲ್ವಾ? ಅದು ನಾವು ಏನು ಮಾಡೋಕ್ಕಾಗುತ್ತೆ? ಈಗ ಶೇಷಪ್ಪ ಅಂತಿದ್ರೆ ಒಂದು ಕಡೆ SC SA PPA ಅಂತ ಇರ್ಬೋದು, ಇನ್ನೊಂದು ಕಡೆ SC SHA PPA ಅಂತ ಇರ್ಬೋದು, ಅಥವಾ 1 P ತೆಗೆದುಬಿಟ್ಟಿರ್ಬೋದು, ಅಥವಾ ಏಜ್ ರೆಕಾರ್ಡ್ ಮಾಡಬೇಕಾದ್ರೆ ಅವ್ರು ತಪ್ಪು ಮಾಡಿರ್ತಾರೆ. ನಾವು ಮಾಡದೇ ಇರೋ ತಪ್ಪಿಗೆ ಇವತ್ತು ನಾವು ದಂಡ ಕಟ್ಟಬೇಕಾಗತ್ತೆ, ನಮ್ಮ ಮತದಾನದ ಹಕ್ಕನ್ನೇ ಕಳ್ಕೊಬೇಕಾಗಿರೋಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈ SIR ಇಂದ. ನಮ್ಮದಲ್ಲದೇ ತಪ್ಪು ಇರಬಹುದು, ಬಟ್ ಈಗ ನಾವು ಅಂದರೆ ಅದಕ್ಕೆ ಅನಿವಾರ್ಯವಾಗಿ ನಾವು ಡಾಕ್ಯುಮೆಂಟನ್ನು ಕೊಡಬೇಕಾಗಿದೆ ಅಥವಾ ಸರಿಪಡಿಸ್ಕೊಳ್ಬೇಕಾಗಿದೆ. ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ ಬರ್ತದೆ. ನಾನು ಅದನ್ನೇ ಹೇಳ್ತಾ ಇರೋದು, ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವ್ರು ಹೇಳಿದ್ದಾರೆ, ಈಗ ಮ್ಯಾಪ್ ಆಗದೇ ಇರೋರಿಗೆ ನೋಟಿಸ್ ಬಂದಾಗ ಈ 11 ಡಾಕ್ಯುಮೆಂಟಲ್ಲಿ ಒಂದು ಕೊಡಬೇಕು. ಸೊ ಈ 11 ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಈ 11 ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಅಂದರೆ ಬರ್ತ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಫ್ಯಾಮಿಲಿ ರಿಜಿಸ್ಟರು, ಅಥವಾ ಪಾಸ್ಪೋರ್ಟು, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಆ ಥರದ್ದೆಲ್ಲ. ಅದು ಒಂದು. ಎರಡನೇ ನಾನು ಹೇಳ್ತಾ ಇರೋದು, ಈ ಥರ ಹೊಸ ರೂಲ್ಸ್ ಅವ್ರು ತರ್ತಾರೆ, ನಮಗೆ ಫುಲ್ ತಯಾರು ಮಾಡೋಕ್ಕಾಗಲ್ಲ. SIRನ ವಿರೋಧ ಮಾಡ್ತಿರೋದು ಏನಕ್ಕೆ? ಈ ರೀತಿ ಒಂದು ಪಾರದರ್ಶಕತೆ ಇಲ್ಲ. ಮತ್ತು ನಾವು ಮಾಡದೇ ಇರೋ ತಪ್ಪಿಗೆ ನಾವು ಇವತ್ತು ಮತದಾನದ ಹಕ್ಕು, ನಾಳೆ ಸಿಟಿಸನ್ಶಿಪ್ಪು ಕಳ್ಕೊಬೇಕಾಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಸಿಟಿಸನ್ಶಿಪ್ ಕಳ್ಕೊಳ್ಳೋದು ಯಾವುದಾದ್ರೂ ಜಗತ್ತಿನ ಯಾವುದಾದ್ರೂ ದೇಶದಲ್ಲಿ ನೀವು ನೋಡಿದ್ದೀರಾ? ಅಥವಾ ಏಜ್ ಡಿಫ್ರೆನ್ಸ್, ಏಜು ಆಗಿ ಇದು ಸರಿಗಿಲ್ಲ ಅಂತ ಹೇಳಿ ಸಿಟಿಸನ್ಶಿಪ್ ಕಳ್ಕೊಳ್ಳೋದು ಯಾವುದಾದ್ರೂ ದೇಶದಲ್ಲಿ ನೋಡಿದ್ದೀರಾ ನೀವು? ಮತ್ತು ಇದಕ್ಕೆ ನಾವು ತಯಾರು ಮಾಡೋಕ್ಕೂ ಆಗಲ್ಲ ಸ್ವಾಮಿ. ಆಗದಷ್ಟು ತಯಾರು ಮಾಡ್ಬೋದು. ಈಗ ನಾನು ಮ್ಯಾಪಿಂಗ್ ಮಾಡ್ಬೋದು. ಈಗ ನಾನು ನನ್ನದು BLOದು ಫೋನ್ ನಂಬರ್ ಹುಡುಕಿದೆ, ನಾನು BLOಗೆ ಫೋನ್ ಮಾಡಿ ಹೇಳಿದೆ, ನೋಡಿ ನಮ್ಮದು 2002 ಶಾಂತಿನಗರಲ್ಲಿದೆ, ಇದು ನಮ್ಮ ಡೀಟೇಲ್ಸು, ಅವ್ರಿಗೆ ವಾಟ್ಸಪ್ ಕಳಿಸ್ದೆ. ಈಗ ಅವ್ರು ಮ್ಯಾಪ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಾಗೋದಿಲ್ಲ. ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅನ್ಕೋಬೇಕು ನಾನು. ನನಗೆ ಆನ್ಲೈನ್ ಚೆಕ್ ಮಾಡೋಕ್ಕೂ ಆಗಲ್ಲ ಮ್ಯಾಪಿಂಗ್ ಆಗಿದೆಯಾ ಇಲ್ವೋ ಅಂತ. ಸೊ ನಾಳೆ ನನಗೆ ನೋಟಿಸ್ ಬಂದರೆ ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಈ ಡಾಕ್ಯುಮೆಂಟ್ಸ್ ಇರೋರಿಗೆ ಸರಿ, ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋರಿಗೆ. ಈಗ ನನ್ನ ಮತ ನನ್ನ ಹಕ್ಕುವಿಂದ ನಾವು ಕೂರ್ಗೆ ಹೋದಾಗ ನಮ್ಮ ಸದಸ್ಯರು ಅಲ್ಲಿ ಆದಿವಾಸಿಗಳಿಗೂ ಅವರು 2002 ಎಲ್ಲಿದ್ದರು ಅಂತ ನೆನಪಿಲ್ಲ ಅವ್ರಿಗೆ. ಈ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಜೀತಕ್ಕಿದ್ರು, ಅವ್ರು ಎಲ್ಲಿದ್ದರು ಅಂತಲೇ ನೆನಪಿಲ್ಲ 2002ಲಿ. ಅವ್ರು ಹೆಂಗೆ ಹೋಗಿ ಮ್ಯಾಪ್ ಮಾಡೋಕ್ಕಾಗುತ್ತೆ? ಅವ್ರು ಓಟ್ ಹಾಕಿದಾರ ಅಂತ ಅವ್ರಿಗೆ ಗೊತ್ತಿಲ್ಲ, ನೆನಪಿಲ್ಲ ಕೆಲವ್ರಿಗೆ. 2002 ಹಾಕಿದ್ದಾರೆ, ಎಷ್ಟೊಂದು ಜನಕ್ಕೆ ನೆನಪಿಲ್ಲ. ಅದೇ ಥರ ಗೃಹ ಕಾರ್ಮಿಕರು, ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಸುಭಾಷ್ ನಗರ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಗೃಹ ಕಾರ್ಮಿಕರು 2002 ಅವ್ರು ಬೇರೆ ಎಲ್ಲೋ ಇದ್ದರು, ಎಲ್ಲಿದ್ದರೂ ನೆನಪಿಲ್ಲ. ಅವ್ರು ಹೆಂಗೆ ಹುಡುಕಿದ್ರೆ ಈಗ 2002 ಮ್ಯಾಪಿಂಗ್ನ? ಹೋಗಲಿ, ಅವ್ರೀಗ ಈ ಡಾಕ್ಯುಮೆಂಟ್ ಕೊಡಬೇಕು. ಈಗ ಕಾಸ್ಟ್ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ನಿಮಗೆ ಗೊತ್ತು, ಕರ್ನಾಟಕದಲ್ಲಿ ಲಾಸ್ಟು ಸುಮಾರು ವರ್ಷಗಳಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ತುಂಬ ಜನಕ್ಕೆ ಕೊಟ್ಟಿಲ್ಲ, ಪ್ರಾಬ್ಲಮ್ ಆಗಿದೆ. ತಂದೆದು ಸ್ಕೂಲ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾರೆ. ಎಷ್ಟೊಂದು ಜನ ತಂದೆರು ಸತ್ತೋಗಿದ್ದಾರೆ, ಅಥವಾ ಬಿಟ್ಟು ಹೋಗಿಬಿಟ್ಟಿದ್ದಾರೆ, ಅಥವಾ ಓದಿಲ್ಲ, ಅಥವಾ ಸರ್ಟಿಫಿಕೇಟ್ ಕಳ್ಕೊಂಡಿದ್ದಾರೆ ಅಂಥವ್ರು ಕ್ಯಾಸ್ಟ್ ಸರ್ಟಿಫಿಕೇಟೇ ಸಿಕ್ಕಿಲ್ಲ. ಪಾಸ್ಪೋರ್ಟ್ ಎಲ್ಲರ ಹತ್ರ ಇರಲ್ಲ, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಎಲ್ಲರ ಹತ್ರ ಇರಲ್ಲ, ಯಾಕೆಂದರೆ 10th ಓದ್ದೇ ಇರ್ಬೋದು, ಫೋಟೋ ಇರೋಲ್ಲ, ಇರ್ಬೋದು, ಅಥವಾ ಸ್ಪೆಲ್ಲಿಂಗ್ ತಪ್ಪಿರುತ್ತೆ. ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನರ ಹತ್ರ ಇರುತ್ತೆ? ಸೊ ಈ ಡಾಕ್ಯುಮೆಂಟ್ಸ್ ಎಷ್ಟು ಜನರ ಹತ್ರ ಇರುತ್ತೆ? ಅದನ್ನು ನಾವು ಕೇಳ್ತಾ ಇರೋಂಥ ಪ್ರಶ್ನೆ. ಎಲೆಕ್ಷನ್ ಕಮಿಷನ್ ನಾವು ಕೇಳಬೇಕು, ನಿಮ್ಮದೇ ವೋಟರ್ ಕಾರ್ಡ್ 2024ಅಲ್ಲಿ ನಾನು ಯೂಸ್ ಮಾಡಿರೋ ವೋಟರ್ ಕಾರ್ಡು ಯಾವ ಎಲೆಕ್ಷನಿಂದ ಮೋದಿ ಗೆದ್ರೋ, ಯಾವ ಎಲೆಕ್ಷನಿಂದ 2023 ಸಿದ್ದರಾಮಯ್ಯ ಗೆದ್ರೋ, ಆ ವೋಟರ್ ಕಾರ್ಡ್ ಇವತ್ತು ವ್ಯಾಲಿಡ್ ಇಲ್ಲ. ರೇಷನ್ ಕಾರ್ಡ್ ವ್ಯಾಲಿಡ್ ಇಲ್ಲ. ಆಧಾರ್ ಕಾರ್ಡ್ ಅಂತೂ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಹೇಳ್ಬಿಟ್ಟಿದಾರಲ್ಲ ಅವರು. ಆಧಾರ್ ಕಾರ್ಡು ಬರೀ ಅದು ಐಡೆಂಟಿಟಿಗೆ, ಡೇಟ್ ಆಫ್ ಬರ್ತ್ಗೆ, ಅದಕ್ಕೆಲ್ಲ ಆಧಾರ್ ಕಾರ್ಡ್ ಜೊತೆಗೆ ಬೇರೆನೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಏನು ನೀವು ವ್ಯತ್ಯಾಸ ನೋಡಿ, ಇಷ್ಟು ವರ್ಷ ಚುನಾವಣಾ ನಮ್ಮನ್ನು ಮತದಾರರ ಪಟ್ಟಿ ಸೇರಿಸ್ಕೊಳ್ಳೋ ಜವಾಬ್ದಾರಿ ಚುನಾವಣಾ ಆಯೋಗದಿತ್ತು.
ನೀವು ಹೊಸದಾಗಿ ಮತದಾರರಾಗಿ ಸೇರ್ಪಡೆ ಆಗೋದಿದ್ರೆ ನಿಮ್ದು ಗ್ಯಾಸ್ ಕನೆಕ್ಷನ್ ಇದ್ದರು, ಲೈಟ್ ಬಿಲ್ ಇದ್ದರು, ರೆಂಟ್ ಅಗ್ರಿಮೆಂಟ್ ಇದ್ದರು, ಅದನ್ನೆಲ್ಲ ಮಾಡ್ತಾಯಿದ್ರು. ಕೊನೆಗೆ ಸೆಲ್ಫ್ ಅಫಿಡವಿಟ್ಟು ತೊಗೊತಾಯಿದ್ರು. ಈಗ ನೋಡಿದ್ರೆ ಈ ಥರ ಮಾಡಿದ್ದಾರೆ. ಅವ್ರ ಜವಾಬ್ದಾರಿನ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲ ಸಲ್ಲದ ಪ್ರಕ್ರಿಯೆಗಳು ತಂದಿದ್ದಾರೆ. ಏನು ಲಾಜಿಕ್ಕು? ಯಾಕೆ ರೇಷನ್ ಕಾರ್ಡ್ ಇಲ್ಲ, ಯಾಕೆ ಹಳೆ ವೋಟರ್ ಕಾರ್ಡ್ ಇಲ್ಲ, ಯಾಕೆ ಈ ಡಾಕ್ಯುಮೆಂಟ್ಸ್ ಮಾತ್ರ ಇದೆ? ಏನು ಲಾಜಿಕ್ ಇದೆ? ಮತ್ತು ಜನಗಳಿಗೆ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳೋದು ಇನ್ನೂ ಕಷ್ಟ ಮಾಡಿದ್ದಾರೆ. ಒಂದು. ಎರಡನೇದು, ಹೋಗಲಿ ಅವ್ರು ಹೇಳಿದ್ದು ಇದು ನಾವು ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದರೆ ಡೂಪ್ಲಿಕೇಟ್ಸ್ ಎಲ್ಲ ತೆಗಿಯೋಕ್ಕೆ ಅಂತ. ತಮಿಳ್ನಾಡಲ್ಲೆಲ್ಲ ಹೋಗಿ ನೋಡಿ, ಸುಮಾರು ಜನ, ಒಂದು ಲೇಡಿ ಇದ್ದರು, ಅವ್ರದ್ದು ಡೂಪ್ಲಿಕೇಟ್ ಎಂಟ್ರಿ ಇತ್ತು. ಅದೇ ಲಿಸ್ಟಲ್ಲಿ 2 ಸತಿ ಹೆಸರಿತ್ತು. ಅವ್ರೇನು ಮಾಡಿದ್ದಾರೆ, ಒಂದು ಎಂಟ್ರಿನ ಡೆಡ್ ಅಂತ ಸೇರಿಸ್ಬಿಟ್ಟಿದ್ದಾರೆ, ಆ ಲಿಸ್ಟಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಒಂದು ಎಂಟ್ರಿ ಡೂಪ್ಲಿಕೇಟ್ ಅಂತ ತೆಗೆದುಬಿಟ್ರು. ಎರಡೂ ಕಡೆ ಇಲ್ಲ ಈಗ. ಮತ್ತು ಬದುಕಿರೋರು ಸತ್ತೋಗಿರೋ ಲಿಸ್ಟಲ್ಲೂ ಹಾಕಿದ್ದಾರೆ, ಇನ್ನೊಂದು ಎಂಟ್ರಿ ಡೂಪ್ಲಿಕೇಟ್ ಅಂತ ತೆಗೆದು ಬಿಟ್ಟಿದ್ದಾರೆ. ಆ ಥರ ಆಗಿದೆ. ಅದೇ ತಮಿಳ್ನಾಡಲ್ಲಿ ಬದುಕಿರೋರ್ನು ಡೆಡ್ ಲಿಸ್ಟಲ್ಲಿ ಹಾಕಿದ್ದಾರೆ. ಮತ್ತು ತಮಿಳ್ನಾಡಲ್ಲಿ ಒಂದು ಮಂಜೋಲೆ ಟೀ ಎಸ್ಟೇಟ್ ಅಂತ ಒಂದು ಇದೆ. ಅಲ್ಲಿ ಸುಮಾರು 650 ಜನ ಕಾರ್ಮಿಕರಿದ್ದರು. ಅವರು ಇನಿಷಿಯಲ್ ಲಿಸ್ಟಲ್ಲಿ, ಡ್ರಾಫ್ಟ್ ಲಿಸ್ಟಲ್ಲಿ ಬಂದಿದ್ದ ASDD ಲಿಸ್ಟಲ್ಲಿ ಬಂತು. ಅವರೆಲ್ಲ ಹೋಗಿ ಫಾರ್ಮ್ 6 ಅಂತ ಇನ್ನೊಂದು ತುಂಬಿಸ್ಬೇಕು. ಆ ಫಾರ್ಮ್ 6 ತುಂಬಿಸಿದ ಮೇಲೂ ಸಹ ಸುಮಾರು 200-250 ಜನರ ಹೆಸರು ಬಿಟ್ಟೋದ್ರು. ಈ ರೀತಿ ಬಹಳಷ್ಟು ಸಮಸ್ಯೆ ಆಗಿದೆ. ಲಕ್ನೋನಲ್ಲಿ ಒಂದು ದೊಡ್ಡ ಸ್ಲಮ್ ಇತ್ತು, ಅದನ್ನು ಒಂದು ಝೂ ಕಟ್ಟೋದಕ್ಕೋಸ್ಕರ ಆ ಸ್ಲಮ್ನ ಹೊಡಿತಾರೆ. ಆ ಸ್ಲಮ್ ನೋಡಿದು ಅವರೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾದ್ರೆ ಅವ್ರೇನು ಹೇಳ್ತಾರೆ, ನಿಮ್ಮ ಅಡ್ರೆಸ್ಸಲ್ಲಿ ಈ ಸ್ಲಮ್ ಅಂತಿದೆ, ಬಟ್ ಈ ಸ್ಲಮ್ಮೇ ಈಗ ಎಕ್ಸಿಸ್ಟೆನ್ಸಲ್ಲಿ ಇಲ್ಲ. ಸೊ ನಿಮ್ಮನ್ನು ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ ನಾವು SIRಗೆ? ಯಾಕೆಂದರೆ ನಿಮ್ಮ ದಾಖಲಾತಿಲಿರೋ ಅಡ್ರೆಸ್ಸೇ ಇಲ್ಲ ಈಗ. ಇದು NAPM, ಭಾರತ್ ಜೋಡೋ ಅಭಿಯಾನ, PUC ಅವರೆಲ್ಲ ಒಂದು ನ್ಯಾಷನಲ್ ಟ್ರಿಬ್ಯುನಲ್ ಮಾಡಿದ್ರು. ಅದರಲ್ಲೆಲ್ಲ ಈ ಇಶ್ಯೂಗಳು ಬಂದಿದೆ. ಸರ್, ಈಗ ಎಷ್ಟೆಲ್ಲ ಸಮಸ್ಯೆಗಳ ದೊಡ್ಡ ಲೀಸ್ಟನ್ನೇ ಇಟ್ರಿ, ಬಟ್ ಪರಿಹಾರ ಏನು? ಮತ್ತು ಈಗ ಪರಿಹಾರ ಹೇಳ್ತಾ ಇದ್ದೀನಿ ನಿಮಗೆ. ಪರಿಹಾರ ಏನಂತ ಹೇಳಿದರೆ, ಒಂದು ಅಟ್ಲೀಸ್ಟು ಇವರು ಈ 11 ಡಾಕ್ಯುಮೆಂಟ್ಸ್ ಲಿಸ್ಟ್ ಏನಿದೆ ಅದಕ್ಕೆ ವೋಟರ್ ಕಾರ್ಡು, ರೇಷನ್ ಕಾರ್ಡು ಆ ಥರದ್ದು ಸೇರಿಸ್ಬೇಕು. ಎರಡನೇದು, ಬರೀ ಇವ್ರು ಯಾಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎನ್ಯೂಮರೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೆ, ಅದಕ್ಕೆ ಜಾಸ್ತಿ ಆದರೂ ಕೊಡಬೇಕು. ನೆಕ್ಸ್ಟು ನೀವು ASDD ಲಿಸ್ಟ್ಗೆ ಹೋದರೆ ನಿಮ್ಮ ಕ್ಲೇಮ್ಸು ಅಬ್ಜೆಕ್ಷನ್ಸ್ ಹಾಕೋಕ್ಕೆ ಅಲ್ಲೂ ಬರೀ 1 ತಿಂಗಳು ಟೈಮ್ ಇದೆ. ಮತ್ತು ನೀವು ASDD ಲಿಸ್ಟಲ್ಲಿ ಹೋಗಿದ್ದೀರ ಅಂದರೆ ನಿಮ್ಗೆ ಗೊತ್ತೂ ಆಗೋದಿಲ್ಲ, ಅದು ಸಹ ಸಮಸ್ಯೆ ಆಗಿದೆ. ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಲಾಜಿಕ್ಕೇ ಇಲ್ಲ. ಅದನ್ನು ಯಾಕೆ ನೀವು ಬಳಸ್ತಿದ್ದೀರಾ ಅಂತ ಅವ್ರು ಹೇಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ನನ್ನ ಹೆಸರು, ನನ್ನ ಮತದಾನನೇ ಕಳ್ಕೊತೀನಿ, ನನ್ನ ಸಿಟಿಸನ್ಶಿಪ್ಪೇ ಕಳ್ಕೊತೀನಿ ಅಂದರೆ ನೀವು ಅದಕ್ಕೆ ಪರಿಹಾರ ಕೊಡಿ ಅಂದರೆ ನಾನು ಹೆಂಗೆ ಪರಿಹಾರ ಕೊಡಲಿ ನಿಮಗೆ? ನಾನು ಪರಿಹಾರ ಕೊಡೋಕ್ಕಾಗತ್ತಾ ನಿಮಗೆ? ಚುನಾವಣಾ ಆಯೋಗ ಪರಿಹಾರ ಕೊಡಬೇಕು. ನಾವು ಅದನ್ನೇ ಕೇಳ್ತಾ ಇದ್ದೀವಿ ಅವ್ರಿಗೆ. ನಾವು ಪರಿಹಾರ ಕೊಡೋಕ್ಕಾಗೋದಿಲ್ಲ. ನಾವೇನು ಈಗ 2002 ಲಿಸ್ಟ್ಗೂ ಈಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದರೆ ಯಾರೇ ಹೆಂಗೆ ಪರಿಹರಿಸ್ತೀರಾ ನೀವು ಅದನ್ನು? ನೀವು ಇತಿಹಾಸದಲ್ಲಿ ವಾಪಸ್ ಹೋಗಿ 2002 ಹೆಸರು ಬದಲಾಯಿಸೋಕ್ಕಾಗತ್ತಾ ನೀವು? ಅಥವಾ ಈಗ ಕೂತ್ಕೊಂಡು ಹೆಸರು ಬದಲಾಯಿಸ್ತೀರಾ ನೆಕ್ಸ್ಟ್ 2 ವೀಕ್ಸಲ್ಲಿ 2002ಗೆ ಮ್ಯಾಚ್ ಮಾಡೋಕ್ಕೆ? ಈಗ ಒಂದು ವೇಳೆ ನೀವು ಬದಲಾಯಿಸ್ತೀರಾ ಅಂತ ಇಟ್ಕೊಳ್ಳಿ ಹೆಸರು 2002ಗೆ ಮ್ಯಾಪ್ ಮಾಡೋಕ್ಕೆ. ನೆಕ್ಸ್ಟ್ ನಿಮ್ಮ ಬ್ಯಾಂಕವ್ನು ಹೇಳ್ತಾನೆ ನಿಮ್ಮ ಆಧಾರ್ಗೆ ಇರೋ ಹೆಸರಿಗೂ ಈಗೂ ಮ್ಯಾಚ್ ಆಗ್ತಿಲ್ಲ. ಈ ಇನ್ಕಮ್ ಟ್ಯಾಕ್ಸನ್ನು ಹೇಳ್ತಾನೆ ನಿಮ್ಮ ಪ್ಯಾನಲ್ಲಿ ಇರೋ ಹೆಸರಿಗೂ ಈಗೂ ಮ್ಯಾಚ್ ಆಗ್ತಿಲ್ಲ. ಹೋಗಲಿ, ಏಜ್ ಡಿಫ್ರೆನ್ಸ್ ಅವ್ರು ಹೇಳ್ತಾ ಇದ್ದಾರೆ 2002 ಏನು ಏಜ್ ಇತ್ತು, ಈಗ ಏನು ಏಜ್ ಇತ್ತು, ಅದಕ್ಕೆ ಕರೆಕ್ಟ್ 23 ಇಯರ್ಸ್ ಗ್ಯಾಪ್ ಇರಬೇಕು. ಅದಕ್ಕಿಂತ ಕಡಿಮೆ ಜಾಸ್ತಿ ಇದ್ದರೆ ನಿಮ್ಮನ್ನು ತೆಗಿತೀವಿ. ನಾನು ಹೋಗಿ ಇತಿಹಾಸದಲ್ಲಿ ನಾನು ಏಜ್ ಚೇಂಜ್ ಮಾಡೋಕ್ಕಾಗತ್ತಾ? ಅಥವಾ ಈಗ ಚೇಂಜ್ ಮಾಡೋಕ್ಕಾಗತ್ತಾ? ಸೊ ನೀವು ನನಗೆ ಪರಿಹಾರ ಕೊಡಿ ಅಂದರೆ ನಾನು ಹೆಂಗೆ ಕೊಡಲಿ ಪರಿಹಾರ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಆ ಥರ ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಪರಿಹಾರ ಇಲ್ಲದೇ ಇರೋಂಥ ವ್ಯವಸ್ಥೆ ಸೃಷ್ಟಿ ಮಾಡಿ ಮತದಾರರನ್ನ ತೆಗಿಲಿಕ್ಕೋಸ್ಕರ ಇದು ಮಾಡಿದ್ದಾರೆ. ಒಂದು. ಎರಡನೇದು, ಸುಮಾರು ರಾಜ್ಯಗಳಲ್ಲಿ ಫಾರ್ಮ್ 7ನ ದುರುಪಯೋಗ ಮಾಡಿದ್ದಾರೆ. ಫಾರ್ಮ್ 7 ಏನು, ನನಗೆ ಲೋಹಾನಿ ಅವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಕೊಡ್ತೀನಿ, ಇವ್ರು ಆ್ಯಕ್ಚುಲಿ ಇಲ್ಲಿ ವೋಟರ್ ಇಲ್ಲ, ಅವ್ರ ಹೆಸರು ತೆಗೆದುಬಿಡಿ, ಅವ್ರು ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಈ ರೀತಿ BJPಗೆ ಮತ ಹಾಕಲ್ಲ ಅಂತ ಖಚಿತ ಇರೋಂಥ, ಫಾರ್ ಎಕ್ಸಾಂಪಲ್ ಸುಮಾರು ಜನ ಮುಸ್ಲಿಂ ಮತದಾರರ ಹೆಸರನ್ನ ಡಿಲೀಟ್ ಮಾಡ್ಸೋಕ್ಕೆ BJPಯವರು ಸಾವಿರಾರು ಲಕ್ಷಾನುಗಟ್ಟಲೆ ಫಾರ್ಮ್ 7ನ ಸಬ್ಮಿಟ್ ಮಾಡಿದ್ದಾರೆ. ಅದ್ರ ಮೇಲೆಗೆ FIR ಸಹ ಆಗಿದೆ. UPನಲ್ಲಿ, ಬೆಂಗಾಲಲ್ಲಿ FIRಗಳು ಸಹ ಆಗಿದೆ. ಮತ್ತು ಇನ್ನೊಂದು ಫಾರ್ಮ್ 6ನ ಮಿಸ್ಯೂಸ್ ಮಾಡಿದ್ದಾರೆ. ಹೊಸ ವೋಟರ್ಸ್ ಸೇರಿಸೋದಿದೆಯಲ್ಲ, ಆ ಏರಿಯಾದಲ್ಲಿ ವೋಟರ್ಸ್ ಅಲ್ಲದೇ ಇರೋರನ್ನೇ ಒಂದಷ್ಟು ಲಾಟಾಗಿ ಬಂದು ಸೇರಿಸಿದ್ದಾರೆ ಲಾಸ್ಟಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಮೆನ್ಷನ್ ಆದರೂ ಸಹ ಅವ್ರೇನೂ ಮಾಡಿಲ್ಲ. ಮತ್ತು ಹೊಸ ವೋಟರ್ಸನ್ನು 90 ವರ್ಷದವರನ್ನು 87 ವರ್ಷದವರನ್ನು ಕೂಡ ಹೊಸ ವೋಟರ್ಸ್ ಆಗಿ ಖಂಡಿತ. ಯಾಕೆಂದರೆ ನೀವು ASDD ಲಿಸ್ಟ್ಗೆ ಹೋಗಿದ್ದೀರಾ ಅಂತ ಹೇಳಿದರೆ ನೀವು ಹೊಸ ವೋಟರಾಗಿ ಎನ್ರೋಲ್ ಆಗಬೇಕು. ಆಲ್ಸೋ ಯು ಆರ್ ಆಲ್ರೆಡಿ ಅ ವೋಟರ್. ನಾನು ಅದನ್ನೇ ಹೇಳ್ತಾ ಇರೋದು, ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಹೊಸ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ ಇವರು. ಪರಿಷ್ಕರಣೆ ಹೆಸರಲ್ಲಿ ಹೊಸ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನಿಷ್ಠ ನಾನು ಹೇಳ್ತಾ ಇದ್ದೀನಿ ನಿಮಗೆ 40 ರಿಂದ 60 ಲಕ್ಷ ಜನ ಆದರೂ ಡಿಲೀಟ್ ಆಗ್ತಾರೆ. ಇನ್ನೂ ಜಾಸ್ತಿನೂ ಡಿಲೀಟ್ ಆಗ್ಬೋದು. ಅವ್ರು ಸೃಷ್ಟಿಸಿರೋ ಒಂದು ವ್ಯವಸ್ಥೆ ಆ ರೀತಿ ಇದೆ. ಸ್ವಲ್ಪ ಮಟ್ಟಕ್ಕೆ ನೀವು ಪರಿಹಾರ ಮಾಡ್ಕೋಬೋದು, ತುಂಬ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆತಂಕ ಪಡೋ ಅಂಥದ್ದು ಬೇಕಾಗಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಈ ಆತಂಕ, ದ ಫಿಯರ್ ಈಸ್ ರಿಯಲ್ ಬಿಕಾಸ್ ದೇ ಹ್ಯಾವ್ ಕ್ರಿಯೇಟೆಡ್ ಅ ಸಿಸ್ಟಮ್ ವಿತ್ ನೋ ಪ್ರಾಪರ್ ಸೊಲ್ಯೂಷನ್. ಮತ್ತು ಅವ್ರು ಹೇಳ್ತಾ ಇದ್ದಾರೆ ASDD ಲಿಸ್ಟಲ್ಲಿ ಇದ್ದರೆ ನೀವು ಅಬ್ಜೆಕ್ಷನ್ ಆಗ್ಬೋದು, ಕ್ಲೇಮ್ಸ್ ಆಗ್ಬೋದು, ಅಥವಾ ನಿಮ್ದು ಡಿಲೀಟ್ ಮಾಡಿದ್ರೆ ನೀವು ಅಪೀಲ್ ಕೊಡಿ. ಫೈನಲ್ ಲಿಸ್ಟಲ್ಲಿ ನಿಮ್ಮ ಡಿಲೀಟ್ ಆಗಿಬಿಟ್ರಿ, ನಿಮ್ಮ ದಾರಿ ಏನು? ನೀವು DC ಗೆ ಅಪೀಲ್ ಹಾಕಬೇಕು.
ಎಷ್ಟು ಜನಕ್ಕೆ ಹೋಗಿ ಡಿ ಸಿಗೆ ಅಪೀಲ್ ಹಾಕೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಹಿಯರಿಂಗ್ ಆಗಿ ನಿಮ್ಮ ಹೆಸರಿಲ್ಲ ಅಂತ ಹೇಳಿದರೆ ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಇಲ್ಲಿಗೆ ಬಂದು ಹಾಕಬೇಕು. ಈಗ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಒಬ್ಬರು NREGA ವರ್ಕರ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಡಿ ಸಿಗೆ ಹೋಗಿ ಅಪೀಲ್ ಹಾಕಬೇಕು ಅಂತ ಗೊತ್ತಾಗುತ್ತಾ ನಿಮಗೆ? ನಾನೊಬ್ಬ ಲಾಯರಾಗಿ ಹೇಳ್ತಾ ಇದ್ದೀನಿ, ಲಾಯರ್ಗಳಿಗೆ ಅಪೀಲ್ ಹಾಕೋದು ಹೆಂಗೆ ಅಂತ ಗೊತ್ತಿಲ್ಲ ಸುಮಾರು ಜನಕ್ಕೆ. ಇನ್ನು ಯಾರೋ ಪಾಪ ವಲಸೆ ಕಾರ್ಮಿಕರು, ಯಾರೋ ಬಡವರು, ದಲಿತರು, ಆದಿವಾಸಿಗಳು, ಅವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಓಕೆ, ಒಂದು ವೇಳೆ ಡಿ ಸಿಯಿಂದ ಆಗಲಿಲ್ಲ ಅಂದ್ರೆ ಅವ್ರು ಮತ್ತೆ ಬೆಂಗಳೂರಿಗೆ ಬರಬೇಕಲ್ಲ? ಬೆಂಗಳೂರಿಗೆ ಬರಬೇಕು CO ಕರ್ನಾಟಕಕ್ಕೆ. ಅದು ಇವ್ರು ಸೃಷ್ಟಿ ಮಾಡಿರೋದು ಹಂಗಿದೆ. ಒಂದು ವೋಟರ್ ಲಿಸ್ಟಿಗಾಗಿ ಅವರು ಅಷ್ಟು ಅಲಿಬೇಕು ಅಂತ. ಎಸ್, ಅದನ್ನೇ ನಾನು ಹೇಳ್ತಾ ಇರೋದು. ಮುಂಚೆ ನೋಡಿ, ಬ್ರಿಟಿಷ್ ಅವರು ಇದ್ದಾಗ ಬರೀ ಭೂಮಿ ಇದ್ದವರು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದವರು ಮತದಾನ ಹಾಕ್ಬೋದಾಗಿತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಕ್ಕಿರೋ ಫ್ರೀಡಮ್ ಫೈಟರ್ಸ್ ಏನು ಡಿಸೈಡ್ ಮಾಡಿದ್ರು, ನಮಗೆ ಸಾರ್ವತ್ರಿಕ ಮತದಾನದ ಹಕ್ಕು ಬೇಕು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ನೀವು ಯಾವುದೇ ಜಾತಿ, ಧರ್ಮ, ಲಿಂಗ ಆಗಿರಲಿ, ನಿಮಗೆ ಭೂಮಿ ಇರಲಿ ಇಲ್ಲದೇ ಇರಲಿ, ನೀವು ಶ್ರೀಮಂತರೋ ಬಡವರೋ ಯಾರೇ ಆಗಿದ್ರು ಮತದಾನದ ಹಕ್ಕು ಇರಬೇಕು. ಅದು ಅವರು ತೀರ್ಮಾನ ಮಾಡಿದ್ದು. ಇವತ್ತು ಆ ಮತದಾನದ ಹಕ್ಕನ್ನೇ ಇವರು ಕಿತ್ಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಹೇಳಿದ್ದೇನು, ಎಲ್ಲರೂ 18 ಆದಮೇಲೆ, ನಮ್ಮ ಸಂವಿಧಾನ ಹೇಳಿದ್ದು 18 ಆದಮೇಲೆ ಭಾರತದ ಪ್ರಜೆ ಆಗಿರೋರು ಮತದಾರರಾಗಿರಬೇಕು. ಇವತ್ತು ಇದು ಸಿಟಿಸನ್ಶಿಪ್, ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದರೆ ನನ್ನ ಸಿಟಿಸನ್ಶಿಪ್ ನೀವು ತೆಗೆದುಬಿಡ್ತೀರಂದ್ರೆ ಏನು ಅರ್ಥ ಇದಕ್ಕೆ? ಮತ್ತೆ ನಿಮ್ಗೆ ಅದೇ ಕ್ವಶನ್ ಕೇಳ್ತಾ ಇದ್ದಾನೆ. ಬಟ್ ಸಾರ್ವಜನಿಕರು ನಾವು ಇದಕ್ಕೆ ಏನು ಮಾಡಬೇಕು ಅಂತ. ನನ್ನ ಮತ ನನ್ನ ಹಕ್ಕು ಯಾರಾದರೂ ನಿಮ್ಮ ವ್ಯೂವರ್ಸ್ ಸರ್ಚ್ ಮಾಡಿದ್ರೆ ಮೈ ವೋಟ್ ಮೈ ರೈಟ್ನ ವರ್ಡ್ ಪ್ರೆಸ್ಸಲ್ಲಿ ಇದೆ, ನಮ್ಮದು ಬ್ಲಾಗು, ಇನ್ಸ್ಟಾಗ್ರಾಮಲ್ಲಿದೆ, ಎಲ್ಲ ಇದೆ. ಅಲ್ಲಿ ಹೋಗಿ ನೋಡ್ಬೋದು ನೀವು ಹೆಂಗೆ 2002 ಲಿಸ್ಟಲ್ಲಿ ಹೆಸರು ಹುಡ್ಕೋದು ಅಂತ. ಸೊ ನೀವು ಫಸ್ಟು ನಿಮ್ಮ ಹೆಸರು 2002 ಲಿಸ್ಟಲ್ಲಿ ಹುಡುಕಿ. ನಿಮಗೆ 2002 ಲಿಸ್ಟಲ್ಲಿ ನೀವು ಇನ್ನೂ 18 ಆಗಿರಲಿಲ್ಲ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಅಜ್ಜ ಅಥವಾ ಅಜ್ಜಿ ಅವ್ರ ಹೆಸರು ಹುಡುಕಿ. ಅದೆಲ್ಲ ಹುಡುಕಿ ಎನ್ಯೂಮರೇಷನ್ ಫೇಸಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಇದನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಎರಡನೇದು ಎನ್ಯೂಮರೇಷನ್ ಫೇಸ್ ಆದಮೇಲೆ ನೀವೇ ಹೋಗಿ ಲಿಸ್ಟ್ ನೋಡಿ, ನಿಮ್ಮ ಹೆಸರು ಡ್ರಾಫ್ಟ್ ಲಿಸ್ಟಲ್ಲಿ ಇದೆಯಾ, ASDD ಲಿಸ್ಟಲ್ಲಿ ಇದೆಯಾ ಅಂತ. ASDD ಲಿಸ್ಟಲ್ಲಿ ಇದ್ದರೆ ಮತ್ತೆ BLO ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ 6 ಸಬ್ಮಿಟ್ ಮಾಡಿ ಕೊಡಬೇಕು. ಡ್ರಾಫ್ಟ್ ಲಿಸ್ಟಲ್ಲಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ, ಬಟ್ ನಿಮಗೆ ಮತ್ತೆ ನೋಟಿಸ್ ಬರ್ಬೋದು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಿಮಗೆ ನೋಟಿಸ್ ಬಂದರೆ ಈ 11 ಡಾಕ್ಯುಮೆಂಟಲ್ಲಿ ಒಂದು ನೀವು ಕೊಡಬೇಕು. ಸೊ 11 ಡಾಕ್ಯುಮೆಂಟ್ ಇಲ್ಲ ಅಂದರೆ ನೀವು ಈಗಲಿಂದ ಸ್ವಲ್ಪ ತಯಾರು ಮಾಡ್ಕೋಬೇಕು. ಇದಿಷ್ಟು ಮತದಾರರು ಮಾಡಬಹುದಾದಂಥ ಕೆಲಸ ಅಲ್ಲ. ನನ್ನ ಪ್ರಶ್ನೆ ಅದಲ್ಲ, ಮಾಡಬಹುದಾದ ಕೆಲಸಗಳ ಹೊರತಾಗಿ ನಮ್ಮ ಹೆಸರು ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಗೆ ಆತಂಕ ಇದೆ. ಈ ಆತಂಕದಿಂದ ಹೊರಗೆ ಬರಬೇಕು ಅಂದರೆ ಒಂದು ನಮಗೆ ಈಗ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ, ಚುನಾವಣಾ ಆಯೋಗ ನಮ್ಮ ಮಾತು ಕೇಳ್ತಾ ಇಲ್ಲ. ಅಂತಿಮ ಏನು ಅಂತ ನನ್ನ ಪ್ರಶ್ನೆ. ಅಂತಿಮ ಏನು ಅಂತ ಹೇಳಿದ್ರೆ ಜನರು ಏನು ಮಾಡಬೇಕು? ಬೀದಿಗೆ ಇಳಿದು ಹೋರಾಟ ಮಾಡಿ SR ಈಗಿರೋ ಸೃಷ್ಟಿ ಮಾಡಿರೋ ನೀವು ವ್ಯವಸ್ಥೆ ಸರಿಗಿಲ್ಲ, ನಮಗೆ ಬೇರೆ ಥರ, ನಮಗೆ ನಿಜವಾಗ್ಲೂ ಪರಿಷ್ಕರಣೆ ಬೇಕಾಗಿದೆ, ಆದರೆ ಪಾರದರ್ಶಕ ಪರಿಷ್ಕರಣೆ ಬೇಕಾಗಿದೆ. ಈ ರೀತಿ ಇಲ್ಲ ಅಂತ ಜನ ಎಲೆಕ್ಷನ್ ಕಮಿಷನ್ಗೆ ಫೋನ್ ಮಾಡಬೇಕು, ಅವ್ರ ಆಫೀಸ್ಗೆ ಹೋಗಬೇಕು, ಅವ್ರು ಇಮೇಲ್ ಕಳಿಸ್ಬೇಕು. ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ, ಈ ಸರ್ಕಾರ ಬಂದಿರೋದು ನಮ್ಮ ಮತದಾರರ ಮತಗಳಿಂದ ಈ ಸರ್ಕಾರ ಬಂದಿರೋದು. ಅವ್ರನ್ನ ಕೇಳಬೇಕು, ನೀವೇನು ಮಾಡ್ತಿದ್ರೆ ಸ್ವಾಮಿ ನಮ್ಮ ಮತದಾನ ರಕ್ಷಣೆ ಮಾಡೋಕ್ಕೆ ಕೇಳಬೇಕು. ಹೋಗಿ ನಿಮ್ಮ MLAಗಳನ್ನ ಮೀಟ್ ಮಾಡಿ, ಭೇಟಿಯಾಗಿ ಅವ್ರಿಗೆ. ಓಕೆ ಸರ್, ನೀವು ಒಟ್ಟು ವಿಷಯವನ್ನು ಮನವರಿಕೆಯಾಗಿ ಮಾಡಿಕೊಟ್ಟಿದ್ದೀರಿ. ಸೊ ನಮ್ಮ ವೀಕ್ಷಕರಿಗೆ ಇದು ಒಳ್ಳೆಯ ಸಂದೇಶ ಅಂತ ಕೊಡ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿದ್ದು ಧನ್ಯವಾದ.